ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾನು ತೋರಿಸ್ತಾ ಇದ್ದೀನಲ್ಲ, ಇದು ರಾಶಿ ಕಬ್ಬು. ಇವತ್ತು ನಾನು ಆಲೆ ಮನೆಗೆ ಬಂದಿದ್ದೀನಿ. ಅದು ಒಂದೊಂದು ರಾಶಿ ಒಬ್ಬೊಬ್ಬರು ಮನೆಯದು ಅಂತ ಸಪ್ರೇಟ್ ಮಾಡಿ ಇಟ್ಟಿದ್ದಾರೆ. ನಮ್ಮೂರಲ್ಲೇ ನಡೀತಾ ಇರೋವಂಥ ಆಲೆ ಮನೆಗೆ ಬಂದಿದ್ದೀನಿ. ಬನ್ನಿ ನೋಡೋಣ ಹೇಗೆ ಇಲ್ಲಿ ಆಲೆ ಮನೆ ಮಾಡ್ತಾರೆ ಅಂತ ಹೇಳಿಬಿಟ್ಟು. ನಮ್ಮ ಮನೆ ಪಕ್ಕದ ಮನೆದೇ ಆಲೆ ಮನೆ ಇತ್ತು, ಸೊ ಹಂಗಾಗಿ ಬಂದಿದ್ವಿ. ನೋಡಿ, ಈ ಕಡೆಯಿಂದ ಕಬ್ಬಿನ ಕೋಲುಗಳೆಲ್ಲ ಹಾಕ್ತಾರೆ. ಈ ಕಬ್ಬಿನ ಹಾಲು ಬರ್ತಾಯಿದೆ, ನೋಡಿದ್ರೆ ಹಂಗೆ ಬಾಯಲ್ಲಿ ನೀರು ಬರ್ತಾಯಿದೆ. ಅದು ಜರಡಿ ಯಾಕೆ ಇಟ್ಟಿದ್ದಾರೆ ಅಂದರೆ ಅದ್ರಲ್ಲಿ ಕಸ ಎಲ್ಲ ಬರುತ್ತೆ ಅನ್ನೋದಕ್ಕೋಸ್ಕರ ಜರಡಿ ಇಟ್ಟಿದ್ದಾರೆ. ಸೋಸ್ಬಿಟ್ಟು ಹೋಗುತ್ತೆ ಹಾಲು. ಇದು ಅಳ್ಳಟ್ಟೆ, ಕಬ್ಬಿನ ಸಿಪ್ಪೆಗೆ ನಾವು ಅಳ್ಳಟ್ಟೆ ಅಂತ ಹೇಳ್ತೀವಿ. ಅದನ್ನು ಕೂಡ ನಾವು ಬಿಸಿಲಲ್ಲಿ ಒಣಗಿಸಿ ಬೆಂಕಿ ಹಚ್ಚೋಕ್ಕೆ ಯೂಸ್ ಮಾಡ್ಕೋತೀವಿ. ನೋಡಿ, ಹಾಲು ಇದು ಕಸ ಹೋಗಬಾರ್ದು ಅಂತೇಳಿ ಜರಡಿ ಹಾಕಿದ್ದಾರೆ. ಕಬ್ಬಿನ ಹಾಲು ಕುಡಿಯೋಕ್ಕೆ ತುಂಬ ಟೇಸ್ಟ್ ಇರುತ್ತೆ. ಸಿಟಿನಲ್ಲಿ ಸಿಗುತ್ತಲ್ಲ ಆ ಕಬ್ಬಿನ ಹಾಲಿಗಿಂತನೂ ಇಲ್ಲಿ ಆಲೆ ಮನೇಲಿ ಸಿಗುವಂಥ ಕಬ್ಬಿನ ಹಾಲು ತುಂಬ ಟೇಸ್ಟ್ ಇರುತ್ತೆ. ಸೊ ಕಬ್ಬಿನ ಹಾಲನ್ನು ಕುದಿಯೋದಕ್ಕೆ ಇಟ್ಟಿದ್ದಾರೆ, ಬೆಲ್ಲ ತಯಾರಿಸೋದಕ್ಕೆ. ಅದು ಫುಲ್ ಕುದ್ದು ಬತ್ತಿ ಬೆಲ್ಲದ ರೀತಿ ಆಗುತ್ತೆ. ಆ ಬೆಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೊರೆ ಬೆಲ್ಲ, ಅಂಟು ಬೆಲ್ಲ, ಜೋರಿ ಬೆಲ್ಲ ಅಂತ ಸುಮಾರು ಹೆಸರುಗಳಿದ್ದಾವೆ. ಸೊ ತಿನ್ನೋದಕ್ಕೆ ತುಂಬ ಚೆಂದ. ಕಾಫಿ ಎಲ್ಲ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಅಭ್ಯಾಸ ಇಲ್ಲದವರಿಗೆ ಕಾಫಿ ಎಷ್ಟು ಚೆನ್ನಾಗಿದೆ ಅಂತ ಅನಿಸಲ್ಲ. ಅಭ್ಯಾಸ ಆದವ್ರಿಗೆ ಅದೇ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ಒಂದು ಬೇಯಿಸ್ಬಿಟ್ಟು ಬೆಲ್ಲನ ಬೇಯಿಸ್ಬಿಟ್ಟು ಹಾಕಿದ್ದಾರೆ ತಣ್ಣಗಾಗೋದಕ್ಕೆ. ನೋಡಿ, ಇದು ತಯಾರಾಗ್ತಿದೆ. ಅದು ಬತ್ತಿ ಈ ಥರ ಬರುತ್ತೆ. ಇದು ಸ್ವೀಟ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಬೆಲ್ಲ. ಕಜ್ಜಾಯ, ಹೋಳಿಗೆ, ಸುಕ್ಕಿನುಂಡೆ ಇದೆಲ್ಲ ಮಾಡೋದಕ್ಕೆ, ಆಮೇಲೆ ಹುಗ್ಗಿ ಅನ್ನ, ಅದಕ್ಕೆಲ್ಲ ಈ ಬೆಲ್ಲ ತುಂಬ ಚೆನ್ನಾಗಿರುತ್ತೆ. ಉಂಡೆ ಬೆಲ್ಲದಕ್ಕಿಂತ ಈ ಬೆಲ್ಲದಲ್ಲೇ ತುಂಬ ಟೇಸ್ಟ್ಫುಲ್ಲಾಗಿ ಬರುತ್ತೆ. ಆಮೇಲೆ ಈ ಬೆಲ್ಲ ಎಷ್ಟು ದಿನ ಇಟ್ಟರೂ ಕೂಡ ಹಾಳಾಗಲ್ಲ. ಸೊ ಉಂಡೆ ಬೆಲ್ಲ ಆದರೆ ಅದು ಹಾಳಾಗಲ್ಲ. ಬಟ್ ಇತ್ತೀಚೆಗೆ ಉಂಡೆ ಬೆಲ್ಲಗಳು ಒಂಥರ ವೈಟ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಬಟ್ ಈ ಬೆಲ್ಲ ತುಂಬ ನ್ಯಾಚುರಲ್ ಆಗಿರುತ್ತಲ್ಲ, ಅದಕ್ಕೋಸ್ಕರನೇ ಏನೋ ಗೊತ್ತಿಲ್ಲ, ಬಟ್ ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಇದು ಬೆಲ್ಲ ರೆಡಿ ಆಯಿತು ಅನ್ನುವಾಗ ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ತಾರೆ, ತಣ್ಣಗಾಗಲಿ ಅಂತ. ತಣ್ಣಗಾದಮೇಲೆ ಅದನ್ನು ಪ್ಲಾಸ್ಟಿಕ್ ಬಾಕ್ಸ್ಗೂ ಅಥವಾ ಇನ್ನೊಂದಕ್ಕೆ ಶಿಫ್ಟ್ ಮಾಡ್ಕೋತಾರೆ. ಸೊ ತುಂಬ ವೆಯ್ಟ್ ಇರುತ್ತೆ. ಈ ಬೆಲ್ಲ ಬೇಯಿಸೋ ಪಾತ್ರೆಗೆ ಕೊಪ್ಪರ್ಗಿ ಅಂತ ಹೇಳ್ತೀವಿ ನಾವು. ವೆಯ್ಟ್ ಇರುತ್ತೆ. ನೋಡಿ ಎಷ್ಟು ಜನ ಸೇರಿಕೊಂಡು ಶಿಫ್ಟ್ ಮಾಡ್ತಾಯಿದ್ದಾರೆ ಅಂಥೇಳಿ. ಈಗ ಅದು ಕಾಣಿಸೋದಕ್ಕೆ ಫುಲ್ಲು ನೀರು ಥರ ಕಾಣಿಸ್ತಾ ಇರ್ಬೋದು ನಿಮಗೆ. ಬಟ್ ಅದು ಬಿಸಿನಲ್ಲಿ ಹಾಗೇ ತಣ್ಣಗಾದಮೇಲೆ ಅದು ಗಟ್ಟಿ ಆಗುತ್ತೆ. ಬಿಸಿನಲ್ಲಿ ಮಾತ್ರ ಈ ಥರ ಕಾಣಿಸ್ತಾ ಇರೋದು. ಮತ್ತು ಇನ್ನೂ ಗಟ್ಟಿಯಾಗಿಲ್ಲ ಅಂತ ಇನ್ನು ಜಾಸ್ತಿ ಬೇಯಿಸಿಬಿಟ್ರೆ ಅದು ಅಂಟಾಗುತ್ತೆ. ಸೊ ಅವಾಗ ಟೇಸ್ಟ್ ಏನು ಹಾಳಾಗಲ್ಲ, ಬಟ್ ತೆಗಿಯೋಕ್ಕೆ ಡೈಲಿ ಯೂಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅದರದ್ದು ಹದ ಗೊತ್ತಿರೋರು ಮಾತ್ರ ಅದನ್ನು ಬೇಯಿಸೋದಕ್ಕೆ ಸಾಧ್ಯ. ಸೊ ಇದಕ್ಕೆ ಹಾಕಿಟ್ಟು ತಣ್ಣಗಾದಮೇಲೆ ಸ್ವಲ್ಪ ದಪ್ಪ ಕಾಣಿಸುತ್ತೆ. ನೋಡಿ, ಈ ಥರ ತಣ್ಣಗಾಗಿದೆ. ಈಗ ಇದನ್ನು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಸಿಕ್ಕಿದ್ರೆ ಖಂಡಿತ ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ನಿಮ್ಗೆ ಇಷ್ಟ ಆಗುತ್ತೆ. ಸೊ ಇದನ್ನೀಗ ಒಂದು ಪ್ಲಾಸ್ಟಿಕ್ ಡಬ್ಬಕ್ಕೆ ಹಾಕಿ ಮನೆ ಯೂಸಿಗೆ ಎಷ್ಟು ವರ್ಷ ಬೇಕಾದರೂ ಈ ಪ್ಲಾಸ್ಟಿಕ್ ಡಬ್ಬಿಗಳಲ್ಲಿ ಇಡ್ಬೋದು. ಸೇಲ್ ಮಾಡೋರು ಕೂಡ ಸೇಲ್ ಮಾಡ್ತಾರೆ. ತುಂಬ ಕಾಸ್ಟ್ಲಿ ಕೂಡ ಇದು. ಒಂದು ಡಬ್ಬಿಗೆ 2,000ದಿಂದ 2,500 ತನಕ ರೇಟ್ ಇದೆ ಅನಿಸುತ್ತೆ, ನಂಗೆ ಸರಿ ಗೊತ್ತಿಲ್ಲ. ಈ ಥರ ನಮ್ಮೂರಲ್ಲಿ ಆಲೆ ಮನೆ ನಡೀತಾ ಇತ್ತು. ನಾನು ಹೋಗಿ ಬಂದಿದ್ದೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.